ಹಾಯ್ ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ ಹೇಮ ಕನ್ನಡತಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾಯಿದ್ದೀನಿ ಹುರುಳಿಕಾಳು ಹಾಕಿ ಬಸ್ಸಾರು. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿರ್ತದೆ. ಬಿಸಿ ಮುದ್ದೆಗಾಗಲಿ ಬಿಸಿ ರೈಸ್ಗಾಗಲಿ ತುಂಬಾ ಕಾಂಬಿನೇಷನ್ ಚೆನ್ನಾಗಿರ್ತದೆ. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, ನಾನೊಂದು ಕಪ್ಪಷ್ಟು ಹುರುಳಿಕಾಳು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಬೆಚ್ಚಗೆ ಹುರ್ಕೊತಾ ಇದ್ದೀನಿ. ನಾನು ನೆನೆಸ್ಕೊಂಡಿಲ್ವಲ್ಲ, ಅದಕ್ಕೆ ಸ್ವಲ್ಪ ಬೆಚ್ಚಗೆ ಹುರ್ಕೊತಾ ಇದ್ದೀನಿ. ನೋಡಿ, ಈ ಬಣ್ಣಕ್ಕೆ ಬರಬೇಕು. ನೋಡಿ, ಒಂದು ಚಮಚಷ್ಟು ನೀರು ಹಾಕ್ತಾ ಇದ್ದೀನಿ. ಹುರುಳಿಕಾಳು ಮುಳುಗೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ವಿಸಿಲ್ ಮುಚ್ಚಳ ಹಾಕ್ತಾ ಇದ್ದೀನಿ. 4 ವಿಸಿಲ್ ಬರಬೇಕು. ಹುರುಳಿಕಾಳು ಬೇಯಬೇಕೆಲ್ಲ. ಈಗ ಮಸಾಲೆ ನೋಡೋಣ ಬನ್ನಿ. ನೋಡಿ, ಈರುಳ್ಳಿ, ಮೆಣಸು, ಜೀರಿಗೆ, ಒಂದೇ ಒಂದು ಸಣ್ಣ ಟೊಮೊಟೊ, ಕಾಯಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಚಿಕ್ಕದೊಂದು ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ನೋಡಿ, ಕೂಗಿದೆ, ಈಗ ಬೆಂದಿದೆ ಕಾಳು. ಹಿಂಗೆ ಇಸುಗೆ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಇಸುಕ್ತಾ ಇದ್ದೀನಿ. ಇಷ್ಟು ಬೆಂದಿದ್ರೆ ಸಾಕು. ಈಗ ಒಂದಕ್ಕೆ ಬಸ್ಕೊಳ್ಳೋಣ ಬನ್ನಿ. ನೋಡಿ, ನೀರು ಸೋರಾಕ್ತಾ ಇದ್ದೀನಿ ಈಗ. ನೋಡಿ, ಅದೇ ನೀರಿಗೆ ಬಸ್ಸಾರು ಮಾಡ್ಕೊಬೇಕೆಲ್ಲ. ನೋಡಿ, ಇಷ್ಟಾಗಿದೆ ನೀರು. ಈಗ ಬನ್ನಿ ಹೇಗೆ ಮಾಡೋದು ನೋಡೋಣ. 2 ಸ್ಪೂನ್ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಈರುಳ್ಳಿ, ಮೆಣಸು, ಜೀರಿಗೆ ಒಂದ್ಸಲಿ ಫ್ರೈ ಮಾಡ್ಕೊಳ್ಳೋಣ. ಕೆಂಪಾಗಬೇಕು ಈರುಳ್ಳಿ ಎಲ್ಲ. ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕಾಯಿ, ಒಂದು ಚಿಕ್ಕದೊಂದು ಟೊಮೊಟೊ. ಈಗ ಚೆನ್ನಾಗಿ ಟೊಮೊಟೊ ಫುಲ್ಲು ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಚೆನ್ನಾಗೆಲ್ಲ ಬಾಡಬೇಕು. ಈರುಳ್ಳಿ ಮತ್ತು ಟೊಮೊಟೊ. 1 ಸ್ಪೂನಷ್ಟು ಸಾಂಬಾರು ಪೌಡ್ರು. ತುಂಬಾ ಚೆನ್ನಾಗಿರ್ತದೆ, ಟೇಸ್ಟ್ ಬರ್ತದೆ ಸಾರು. ನೀವು ಟ್ರೈ ಮಾಡಿ. 1 ಸ್ಪೂನಷ್ಟು ಹಾಕಿ. ತುಂಬಾ ಚೆನ್ನಾಗಿರ್ತದೆ ಬಸ್ಸಾರು. ಈಗ ಕಾಳು ಹಾಕ್ತಾಯಿದ್ದೀನಿ, 1 ಕಪ್ಪಷ್ಟು. ಕಾಳು ಹಾಕಿದ್ಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಇದು ಚೆನ್ನಾಗಿ ಒಂದ್ಸಲಿ ಎಲ್ಲ ಮಿಕ್ಸ್ ಮಾಡೋಣ. ಇದು ಹಾರ್ಕೊಂಡ್ಮೇಲೆ ಮಿಕ್ಸಿಗೆ ಹಾಕೋಣ. ನೋಡಿ, ಚಿಕ್ಕದಾಗಿ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ನುಣ್ಣಗೆ ರುಬ್ಬಿದ್ದೀನಿ. ಈಗ ಆವಾಗೆ ನೀರು ಬಸ್ತಿದ್ನಲ್ಲ, ಅದಕ್ಕೆ ಹಾಕ್ತಾಯಿದ್ದೀನಿ ಈಗ ಮಸಾಲೆನ. ನೋಡಿ, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡೋಣ. ನಿಮ್ಗೆ ಅದಕ್ಕೆ ಬೇಕೋ ಅದಕ್ಕೆ ಬಸ್ಸಾರು ಮಾಡ್ಕೋಬೇಕು. ನಾನು ಗಟ್ಟಿಗೆ ಮಾಡಿದ್ದೀನಿ. ನೋಡಿ, ನಾನು ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ಮುದ್ದೆಗೆ ಮತ್ತು ರೈಸ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇದು ಕುದಿ ಬರೋಷ್ಟೊತ್ತಿಗೆ ಒಗ್ಗರಣೆ ಹಾಕೋಣ ಬನ್ನಿ. ನೋಡಿ, 2 ಸ್ಪೂನ್ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ,
ಇನ್ನೊಂಚೂರು ಕೆಂಪಾಗೋ ತನಕ ಫ್ರೈ ಮಾಡ್ಕೊಳೋಣ. ಒಣಮೆಣಸಿನ್ಕಾಯಿ, ಚೂರು ಉಪ್ಪು, ಚಿಟಿಕೆಯಷ್ಟು ನೋಡ್ಕೊಂಡು ಹಾಕೋಬೇಕು, ನಾವು ಕಾಳಿಗೆ ಹಾಕ್ಕೊಂಡು ಇಡ್ತೀವಲ್ಲ. ನೋಡಿ ಇದಾಗಿದೆ. ಈಗ ಕಾಳು ಹಾಕ್ತಾ ಇದ್ದೀನಿ. ಹಾಕಿ ಈಗ ಒಂದ್ಸಲಿ ಮಿಕ್ಸ್ ಮಾಡೋಣ. ನಾನು ಒಂದು ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ತಾ ಇದ್ದೀನಿ ಟೇಸ್ಟ್ಗೆ. ತುಂಬಾ ಚೆನ್ನಾಗಿರ್ತದೆ ಕಾಳು ಜೊತೆ ಹಾಕಿ ನೋಡಿ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸಾಂಬಾರು ಪೌಡ್ರ್ ಹಾಕಿದ್ಮೇಲೆ. ನೋಡಿ ಈಗ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಕಾಯಿ ತುರಿ ಜಾಸ್ತಿ ಇದ್ದಷ್ಟು ತುಂಬಾ ಚೆನ್ನಾಗಿರ್ತದೆ. ನೋಡಿ ಕಾಯಿ ತುರಿ ಹಾಕಿದ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ರೆಡಿ ಆಗಿದೆ ಪಲ್ಯ ಈಗ. ನೋಡಿ ಈಗ ಸಾಂಬಾರು ಕುದಿಯೋಕೆ ಇಕ್ಕಿದ್ನೆಲ್ಲ ಒಗ್ಗರಣೆಯಾಗಿ ಹಾಕ್ತಾ ಇದ್ದೀನಿ. ನಾನು ಚೌಟ್ಗೆ ಹಾಕ್ತಾ ಇದ್ದೀನಿ ಒಗ್ಗರಣೆ. ನೋಡಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡೋಣ. ಕುದೀತಿದೆ. ನೋಡಿ ಸೂಪರಾಗಿ ಆಗಿದೆ. ನೋಡಿ ಸಾಂಬಾರು ಕುದಿಯಷ್ಟು ತುಂಬಾ ಟೇಸ್ಟ್ ಬರುತ್ತೆ. ನಾವು ಕಾಳು ಹಾಕಿ ರುಬ್ಬಿರ್ತೀವಲ್ಲ, ತುಂಬಾ ಸೂಪರಾಗಿರ್ತದೆ. ನೋಡಿ ನೋಡಿ ಕುದೀತು. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಪೋರ್ಟ್ ಮಾಡಿ, ದಯವಿಟ್ಟು ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ದಯವಿಟ್ಟು ಫುಲ್ಲು ವಿಡಿಯೋ ನೋಡಿ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ.